ನರಸಾಪುರ ಹೋಬಳಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಭೆ ಮಾಡಿದ ವರ್ತೂರ್ ಸಿಎಂಆರ್. ನರಸಾಪುರ ಇದೇ ತಿಂಗಳ 25ನೇ ತಾರೀಕು ವೇಮಗಲ್ ಗ್ರಾಮದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆ ಇರೋದ್ರಿಂದ ನರಸಾಪುರ ಹೋಬಳಿ ಮುಖಂಡರ ಸಭೆಯಲ್ಲಿ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ನರಸಾಪುರ ಮತ್ತು ವೇಮಗಲ್ ಭಾಗಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ದು, ಇದರಿಂದ ಸಾವಿರಾರು ಮಂದಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿದ ಪಕ್ಷ ಬಿಜೆಪಿ ಪಕ್ಷ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಮುನಿಸ್ವಾಮಿ ಅವರು ಬಿಜೆಪಿ ಪಕ್ಷದಿಂದ ಗೆಲುವು ಸಾಧಿಸಿ ಜಿಲ್ಲೆಗೆ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ನಮ್ಮ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದ್ದು, ಅದಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ 3 ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು. ನರೇಂದ್ರ ಮೋದಿಜಿ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ನಿಮ್ಮ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ತಿಳಿಸಿ ದೇಶದಲ್ಲಿ ನರೇಂದ್ರ ಮೋದಿ ಕೈ ಬಲಪಡಿಸಲು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಬೇಕು ಅಂತ ತಿಳಿಸಿದರು. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ನಮ್ಮ ಭಾರತ ದೇಶಕ್ಕೆ ಭದ್ರ ಅಡಿಪಾಯ ಹಾಕಿಕೊಟ್ಟ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಎಚ್.ಡಿ. ದೇವೇಗೌಡರು ಇವರು ಮಾಡಿರುವ ಅಭಿವೃದ್ಧಿಗಳೇ ದೇಶ ಅಭಿವೃದ್ಧಿಯಾಗಲು ಸಾಧ್ಯವಾಗ್ತಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಆಗಬೇಕಾಗಿರೋದ್ರಿಂದ ಕೋಲಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ರವರನ್ನ ಗೆಲ್ಲಿಸೋದ್ರ ಮುಖಾಂತರ ದೇಶದ ಅಭಿವೃದ್ಧಿಗೆ ನಮ್ಮದು ಒಂದು ಕಾಣಿಕೆ ನೀಡಬೇಕಾಗಿದೆ ಅಂತ ಕಾರ್ಯಕರ್ತರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು. ಈ ದೇಶ ಉಳಿಬೇಕು, ಈ ದೇಶನ ರಕ್ಷಣೆ ಮಾಡತಕ್ಕಂಥ ಶಕ್ತಿ ನಿನ್ನೊಬ್ಬರಿಗಿದೆ ಅಂತ ಹೇಳಿ ದೇವೇಗೌಡ್ರೆ ಕೈ ಜೋಡಿಸಿ ಇವತ್ತು ಜನತಾದಳದ ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಮೈತ್ರಿ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಮತ್ತೆ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಒಮ್ಮತ ಮಾಡಿ ಈ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇದೆ, ನೀವು ಜೆಡಿಎಸ್ ಪಕ್ಷಕ್ಕೆ ಓಟ್ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಪ್ರಾರ್ಥನೆ ಮಾಡ್ತಾರೆ. ನೀವು ಇಲ್ಲಿ ಜೆಡಿಎಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಮಲ್ಲೇಶ್ ಬಾಬು ಗೆಲ್ತಾರೆ. ಮಲ್ಲೇಶ್ ಬಾಬು ಗೆದ್ದು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಕೈ ಎತ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇಟ್ಕೊಳ್ಕೊಡ್ದು ಕೇವಲ ನಮ್ಮ ಮುಖಂಡರು ನಾನು ಕಿವಿ ಮಾತಾಡ್ತೇನೆ. ಇದೊಂದು ಶಕ್ತಿ ಪ್ರದರ್ಶನ ನಮ್ದು. ವೇಮಗಲ್ನಲ್ಲಿ 2,000 ಲೀಡ್ ಬರ್ತಕ್ಕಂಥ ಊರಿದು ನನಗೆ. ಇವತ್ತು ನೀವು ಜನತಾದಳದವರು ಕೂಡ ಇವತ್ತು ಇದನ್ನು ಕೈ ಜೋಡಿಸಿರೋದ್ರಿಂದ ಆ ಪಕ್ಷಕ್ಕೆ ಏನು ಓಟ್ ಹೋಗ್ತಾ ಇತ್ತು ಅದು ಕೂಡ ಇವತ್ತು ನಮ್ದು ಅವೆಲ್ಲ ಒಂದಾಗ್ತಾ ಇದೆ. ಕಾಂಗ್ರೆಸ್ಗೆ ಏನು ಇಲ್ಲಿ ಅಮ್ಮಮ್ಮಲ್ಲಿ ಮ್ಯಾಕ್ಸಿಮಮ್ ಒಂದು 300-400 ಓಟು, ಅಲ್ಪಸಂಖ್ಯಾತದ್ದು 250 ಓಟ್ ಆಯ್ತಲ್ಲ. 300 ಎಷ್ಟಿರೋದು? 350 ಇರ್ಬೇಕಪ್ಪ. ಆ 350 ಓಟಲ್ಲಿ ನಮಗೂ ಒಂದು 50 ಓಟ್ ಹಾಕುವಂತ ಇವರು ಪುಣ್ಯಾತಂದ್ರು 50 ಓಟ್ ಆಗ 300 ಓಟು ಅಷ್ಟಕ್ಕೆ ಸೀಮಿತ ಇರ್ಬೇಕು. ಅವ್ರನ್ನ ಉದಯಶಂಕರ್ ಇನ್ನೊಬ್ರು ಮತ್ತೊಬ್ರು ಯಾರು ಅವ್ರನ್ನ 300 ಓಟ್ ಮಿಗಿಸ್ಬೇಕು. ಮಿಕ್ಕಿದ ಓಟು ಜನತಾದಳಕ್ಕೆ ಹಾಕ್ಸ್ಬೇಕು. ಎಲ್ಲ ಕೂಡ ಎಲ್ಲ ಮಾಡ್ತೀರಾ ಅಶ್ವತ್ಥ?